ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ತಂದೆ ತಾಯಿ ಇಬ್ಬರು ಮಕ್ಕಳು. ಆರತಿಗೊಂದು ಕೀರತಿಗೊಂದು ಅನ್ನೋ ಥರ ಅಲ್ಲ, ಇಬ್ರು ಆರತಿಗಳೇ. ಅಂದರೆ ಅದೇ ಕಣ್ರಿ, ಇಬ್ರು ಹೆಣ್ಮಕ್ಳೇ. ಅಪ್ಪ ಪ್ರಸಾದ್ ರಿಟೈರ್ಡ್ ಪೋಸ್ಟ್ ಮ್ಯಾನ್, ಅಮ್ಮ ಸಂಗೀತ ಗೃಹಿಣಿ. ಚಿಕ್ಕ ಮಗಳು ದೀಪ ಆಗ ತಾನೇ ಡಿಗ್ರಿ ಕಂಪ್ಲೀಟ್ ಮಾಡಿ ಕೆಲಸ ಹುಡುಕ್ತಾ ಮನೇಲಿದ್ದಳು. ದೊಡ್ಡ ಮಗಳು ತುಂಬ ಜವಾಬ್ದಾರಿಯುತ ಹುಡುಗಿ. ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಮನೆ ಜವಾಬ್ದಾರಿ ಹೆಗಲ ಮೇಲೆ ಹೊತ್ತ ಹಿರಿಮಗ ಇದ್ದ ಹಾಗೆ. ಗಂಭೀರ ಮುಖದ, ಹೆಚ್ಚು ನಗದ, ಯಾರ ಜೊತೆಯೂ ಹೆಚ್ಚು ಹರಟೆ ಹೊಡೆಯದೆ ತಾನಾಯ್ತು ತನ್ನ ಕೆಲಸ ಆಯಿತು ಎನ್ನುವುದರ ಜೊತೆಗೆ ತಂದೆಯ ಸರಿಸಮಾನವಾದ ಯೋಚನೆ ಅವಳದು. ಅವಳ ಹೆಸರೇ ಹೇಳಲಿಲ್ಲ ಅಲ್ವಾ, ಶಾಂಭವಿ ಅಂತ ಅವಳ ಹೆಸರು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಕೇಳಬೇಕಾ? ಇತ್ತ ಅತಿ ಚಿಕ್ಕದ್ದು ಅಲ್ಲದ, ಅತಿ ದೊಡ್ಡದು ಅಲ್ಲದ ಹಳ್ಳಿ ಗದ್ದೆಯಲ್ಲಿದ್ದ ಮನೆ. ಒಂದು ಹಾಲ್, ಬಾಗಿಲ ಪಕ್ಕದಲ್ಲಿ ಕಿಚನ್, ಎದುರುಗಡೆ 2 ಬೆಡ್ರೂಮ್. ಆದರೆ ವಾಸವಿದ್ದ ಮನೆಗೆ ಹೊಂದಿಕೊಂಡಂತೆ ಸರಿಸಮ ಉದ್ದನೆಯ ಹಂಚಿನ ಪಾಳು ಬಿದ್ದ ಮನೆ ಪಕ್ಕದಲ್ಲೇ, ಅದು ಕೂಡ ಇವರದ್ದೇ. ಮನೆಯಲ್ಲಿ ಬಳಕೆ ಮಾಡದ ವಸ್ತುಗಳನ್ನು ಹೊರಗಡೆ ಪ್ರತ್ಯೇಕ ಬಾಗಿಲು ಇರುವ ಪಾಳು ಬಿದ್ದ ಮನೆಯಲ್ಲಿ ಹಾಕಿ ಬೀಗ ಜಡ್ದಿರ್ತಾರೆ. ಮನೆಯೊಳಗೆ ಕಾಲಿಟ್ಟರೆ ಬೇಗ ಹೊರಗಡೆ ಓಡಿ ಹೋಗಬೇಕು. ಓಡಿ ಹೋಗುವಾಗ ಹಿಂದಿನಿಂದ ಯಾರಾದರೂ ಬಂದ್ಬಿಡ್ತಾರೇನೋ ಅನ್ನೋ ಫೀಲ್ ಆಗುವ ಜಾಗ ಅದು. ಒಂದು ದಿನ ತಂದೆ ಪ್ರಸಾದ್ ಪೇಪರ್ ಓದುತ್ತಾ ಮನೆಯ ಬಾಗಿಲ ಸಮೀಪ ಮನೆಯೊಳಗೆ ಕೂತಿರ್ತಾರೆ. ಆ ದಿನ ಹಿರಿಮಗಳು ಶಾಂಭವಿ ಕೆಲಸಕ್ಕೆ ರಜೆ ಇದ್ದುದರಿಂದ ಮನೆಗೆ ಬರುವ ದಿನ. ತಾಯಿ ಸಂಗೀತ ಅಡುಗೆ ಪೂಜೆಯಲ್ಲಿ ತಲ್ಲೀನ. ಚಿಕ್ಕ ಮಗಳು ದೀಪ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಟಿವಿ ಮೊಬೈಲ್ನಲ್ಲಿ ತಲ್ಲೀನ. ರಾತ್ರಿ ಬಸ್ ಹತ್ತಿದ ಶಾಂಭವಿ ಮನೆ ಸ್ವಲ್ಪ ದೂರದಲ್ಲಿರುವ ನಿಲ್ದಾಣದಲ್ಲಿ ಬಸ್ ಇಳಿದಾಗ ಬೆಳಗ್ಗೆ 9 ಗಂಟೆ. ಬಸ್ ಇಳಿಯುತ್ತಿರುವ ಶಾಂಭವಿ ಹೆಚ್ಚು ಹೀಲ್ಸ್ ಇಲ್ಲದ ಚಪ್ಪಲಿ, ಚೂಡಿದಾರ ಹಾಕಿ ಹೆಗಲ ಬಲಭಾಗದಲ್ಲೊಂದು ಬ್ಯಾಗ್ ಹಾಕಿಕೊಂಡು ಇಳಿದ ಕೂಡಲೇ ಸೀದಾ ಹೂವಿನ ಕೈಗಾಡಿ ಸಮೀಪ ಬಂದು, ಅಕ್ಕ ಅರ್ಧ ಮೊಳ ಮಲ್ಲಿಗೆ ಹೂ ಕೊಡು ಎನ್ನುತ್ತಾಳೆ. ಹೂ ತಗೊಂಡು ಶಾಂಭವಿ ಮಲ್ಲಿಗೆಯ ಸುವಾಸನೆ ನೋಡಿ ತನ್ನ ಮುಡಿಗೆ ಅಲಂಕರಿಸಿದಳು. ವಾವ್, ಎಂತಹ ಲಕ್ಷಣ ಫೇಸ್! ಸ್ವಲ್ಪ ಕಪ್ಪಿದ್ದರೂ ಮಹಾಲಕ್ಷ್ಮಿ ಥರ ಕಾಣ್ತಾಳೆ ಶಾಂಭವಿ. ಹೂ ಮುಡಿದ ಶಾಂಭವಿ ಸೀದಾ ಮನೆ ಹೊಕ್ಕಳು. ಬಾಗಿಲಲ್ಲೇ ಕುಳಿತಿದ್ದ ತಂದೆಗೆ ಗಾಂಭೀರ್ಯದ ಧ್ವನಿಯಲ್ಲೇ ಏನಪ್ಪ ಚೆನ್ನಾಗಿದ್ದೀರಾ ಅಂತ ಮಾತನಾಡಿದವಳಿಗೆ ಆಗ ತಾನೇ ಮಲ್ಲಿಗೆ ಸುವಾಸನೆ ನೋಡಿದ ಶಾಂಭವಿ ಮೂಗಿಗೆ ಏನೋ ಕೆಟ್ಟ ವಾಸನೆ ಪಡೆಯಿತು. ಏನದು ಕೆಟ್ಟ ವಾಸನೆ ಅಂತ ಕೇಳುತ್ತಲೇ ಮನೆಯಲ್ಲಿದ್ದ ತಾಯಿ ತಂಗಿಯನ್ನು ಮಾತನಾಡಿಸಿ ರೂಮ್ ಹೊಕ್ಕಳು. ತಂದೆ ಪ್ರಸಾದ್, ಹೌದು, ನನಗೂ ನೀನು ಹೇಳಿದ ಮೇಲೇನೆ ಗೊತ್ತಾಗುತ್ತಿದೆ ಎಂದು ಸಣ್ಣ ಏರು ಧ್ವನಿಯಲ್ಲಿ ಕೂಗಿ ಹೇಳಿದ ಶಾಂಭವಿಗೆ. ಬಂದ ದಿನ ಕಳೆದು ಮಲಗಲು ಹೊರಟಾಗಲೂ ವಾಸನೆ ಸ್ವಲ್ಪ ಹೆಚ್ಚಾದಂತೆಯೇ ಶಾಂಭವಿ ಗಮನಕ್ಕೆ ಬಂತು. ಯಾರಿಗೂ ಮತ್ತೆ ಕೇಳದೆಯೇ ರೂಮಿಗೆ ಹೋಗಿ ನಿದ್ರೆಗೆ ಜಾರಿದಳು. ಮಾರನೇ ದಿನ ಕೆಟ್ಟ ವಾಸನೆ ಇನ್ನೂ ಹೆಚ್ಚಾಗತೊಡಗಿತು. ಮನೆಯಲ್ಲಿದ್ದವರು ಮನೆಯಲ್ಲೇ ಏನಾದರೂ ಸತ್ತಿದೆಯಾ ಎಂದು ಮನೆಯನ್ನೆಲ್ಲ ತಡಕಾಡಿದರು. ಏನೂ ಸಿಗದ ಶಾಂಭವಿ ಮೂಗು ವಾಸವಿದ್ದ ಮನೆಗೆ ಮತ್ತು ಪಕ್ಕದ ಪಾಳು ಬಿದ್ದ ಮನೆಗೆ ಜಂಟಿಯಾಗಿದ್ದ ಗೋಡೆಯ ಮೇಲಿದ್ದ ರಟ್ ಹಾಕಿ ಮುಚ್ಚಿದ ಕಿಟಕಿಯ ಜಾಡು ಹಿಡಿಯಿತು. ತಂಗಿ ದೀಪ ಪಾಳು ಬಿದ್ದ ಮನೆಯ ಬೀಗ ತೆಗೆದು ನೋಡ್ಲಾ ಅಕ್ಕ ಎಂದಳು. ಬೇಡ, ಅಲ್ಲಿ ಏನೂ ಕಾಣುವುದಿಲ್ಲ, ಚಿಕ್ಕ ಬಲ್ಬು ಬೇರೆ, ಚಿಕ್ಕ ಚಿಕ್ಕ ಸಂಧಿಯ ಬೆಳಕಲ್ಲಿ ಏನು ಕಾಣುವುದಿಲ್ಲ ಎಂದಳು ಶಾಂಭವಿ. ಕಬ್ಬಿಣದ ಸ್ಟೂಲ್ ಹಾಕಿಕೊಂಡು 2 ಮನೆಗೆ ಜಂಟಿಯಾಗಿದ್ದ ಕಿಟಕಿಯ ರಟ್ಟನ್ನೇ ತೆಗೆದು ಕಣ್ಣಾಡಿಸಲು ಮುಂದಾದಳು ಶಾಂಭವಿ. ಏನೂ ಕಾಣಲಿಲ್ಲ, ಟಾರ್ಚ್ ತಾ ಎಂದಾಗ ದೀಪ ಮನೆಯಲ್ಲಿದ್ದ ಟಾರ್ಚ್ ತಂದು ಶಾಂಭವಿ ಕೈಗಿಟ್ಟಳು. ಟಾರ್ಚ್ ಹಿಡಿದ ಶಾಂಭವಿ ಮೊದಲು ಬಾಗಿಲ ಸಮೀಪ ಟಾರ್ಚ್ ಬೆಳಕು ಚೆಲ್ಲಿದಳು. ಏನು ಕಾಣದಿದ್ದ ಟಾರ್ಚ್ ಬಲಕ್ಕೆ ತಿರುಗಿಸಿ ಪಾಳು ಬಿದ್ದ ಮನೆಯ ಕೊನೆಯ ಮೂಲೆಯಲ್ಲಿ ನೋಡಿದಳು. ದೃಶ್ಯ ಕಂಡ ಶಾಂಭವಿ ಕಣ್ಣರಳಿ ದಿಗ್ಭ್ರಮೆಗೊಂಡು ಶಾಂಭವಿ ಸ್ಟೂಲ್ನಿಂದ ಕುಸಿದು ಬಿದ್ದಳು. ಕೆಳಗೆ ನಿಂತಿದ್ದ ದೀಪ ಶಾಂಭವಿಯನ್ನ ಹಿಡಿದು ಕೆಳಗೆ ಕೂರಿಸಿ ಏನಾಯ್ತು ಎಂದು ಕೇಳುವಾಗಲೇ
ಶಾಂಭವಿ ಮೂರ್ಛೆ ಹೋಗಿದ್ದಳು. ಏನಿದೆ ಎಂದು ಗಾಬರಿಯಿಂದಲೇ ಸ್ಟೂಲ್ ಹತ್ತಿದ ದೀಪ ಪಾಳು ಬಿದ್ದ ಮನೆಯ ಮೂಲೆಯ ಸಮೀಪ ಟಾರ್ಚ್ ಬಿಟ್ಟಳು. ಶಾಕ್. ಸುಮಾರು 22 ವಯಸ್ಸಿನ ಹುಡುಗಿಯ ಸತ್ತ ದೇಹ ನೇತಾಡುತ್ತಿತ್ತು. ಮಂಡಿಯ ಜಾಗದಲ್ಲಿ ಹಗ್ಗ ಬಿಗಿದು ಪಾಳು ಮನೆಯ ತೊಲೆಗೆ ಬಿಗಿಯಲಾಗಿದ್ದ ದೇಹ ಕೂದಲು ಕೈ ನೇತಾಡುತ್ತಿದ್ದವು. ದೊಡ್ಡ ದೊಡ್ಡ ತೆರೆದ ಕಣ್ಣುಗಳು ಟಾರ್ಚ್ ಬೆಳಕಿಗೆ ಎಂಥವರ ಕಾಲುಗಳು ನೀರೆದ್ದು ನಡುಗುವ ರೀತಿಯಲ್ಲಿ ಕಾಣುತ್ತಿದ್ದವು. ಯಾರು ಆ ಹುಡುಗಿ? ಯಾರು ಕೊಲೆ ಮಾಡಿದ್ದು? ಕೊಲೆಯಾದ ಹುಡುಗಿಯ ದೇಹ ಶಾಂಭವಿ ಮನೆಯಲ್ಲೇಕೆ ನೇತಾಡುತ್ತಿದೆ?